ಪುನೀತ್ ರಾಜ್ಕುಮಾರ್ ಅವ್ರು ಸತ್ತೋಗಿದ್ರ ಬಗ್ಗೆ ವಿಡಿಯೋ ಹಾಕ್ತೀರಾ? ಎಲ್ಲರೂ ಇಲ್ಲೇ ಗೂಟ ಹೊಡ್ಕೊಂಡಿರ್ತಾರ? ದರ್ಶನ್ ಅವರು ಮತ್ತೆ ಸುದೀಪ್ ಅವರು ಒಂದಾಗ್ಲೇಬಾರ್ದು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ರಾಜ್ಕುಮಾರ್ ಅವ್ರು ಇಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿನೇ ಇಲ್ಲ ಅನ್ನೋ ತರಕ್ಕಿತ್ತು. ಅವರೇ ಹೋದ್ಮೇಲೆ ಕನ್ನಡ ಇಂಡಸ್ಟ್ರಿ ಇದ್ದು ನಿಂತು ಬೆಳೆದು ಇಲ್ಲಿವರೆಗೂ ಬಂದು ನಿಂತಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪರಪ್ಪನಗರ ಜೈಲಲ್ಲಿ ಇದ್ದಾರೆ ಅನ್ನೋದೇ ದೊಡ್ಡ ನೋವಿನ ವಿಚಾರ. ಆದ್ರೆ ಕೋರ್ಟ್ ಹಾಲ್ನಲ್ಲಿ ವಿಷಯ ನಂಗೆ ಒಬ್ಬ ಕೊಟ್ಬಿಡಿ ಅಂತ ಕೊಡೋದಕ್ಕೆ ಆದೇಶ ಕೊಡಿ ಅಂತ ಕೋರ್ಟ್ ಹಾಲ್ನಲ್ಲಿ ಜಡ್ಜ್ ಅವರನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಕೇಳಿದ್ರು ಅನ್ನೋ ನ್ಯೂಸ್ ಬಂದಾಗ ಅವ್ರ ಅಭಿಮಾನಿಗಳಿಗಂತೂ ತುಂಬ ನೋವಾಯಿತು. ಅಭಿಮಾನಿಗಳು ಅಲ್ಲದೇ ಇರೋರು ನೋವು ಪಡ್ತಾ ಇದ್ರು. ಆದರೆ ನಾನು ಈ ಟ್ವಿಟ್ಟರಲ್ಲಿ ಅಂದರೆ ಎಕ್ಸ್ ಖಾತೆಯಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಕಡೆ ನೋಡ್ಬೇಕಾದ್ರೆ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಿರೋ ಕೆಲಸ ಏನು, ಅವರ ಟ್ವೀಟ್ಗಳೇನು, ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳೇನು ಅಂತ ನೋಡಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಇರೋ ಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು ಮಾಡಬೇಕಾಗಿರೋ ಕೆಲಸ ಬಿಟ್ಟು ಏನು ಮಾಡಬಾರ್ದು ಅದನ್ನೇ ಮಾಡ್ತಾರೆ. ಒಂದು ನನಗೆ ಅರ್ಥ ಆಗದಿರೋ ವಿಚಾರ, ದರ್ಶನ್ ಅವರ ಅಭಿಮಾನಿಗಳು ಮಾತ್ರ ಅವರ ದರ್ಶನ್ ಅವರ ಸಿನಿಮಾ ನೋಡಿ ದರ್ಶನ್ ಅವರ ಡೆವಿಲ್ ಸಿನಿಮಾನ ಸಕ್ಸಸ್ ಮಾಡೋಕ್ಕಾಗುತ್ತಾ, ಅವ್ರು ಅನ್ಕೊಂಡಿರೋ ಮಟ್ಟಕ್ಕೆ ಅದು ಸಕ್ಸಸ್ ಆಗುತ್ತಾ ಅನ್ನೋದು ನನ್ನ ಅನುಮಾನ ಮತ್ತು ಒಂದು ಕೆಟ್ಟ ಅಭಿಪ್ರಾಯ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ದರ್ಶನ್ ಅವರ ಅಭಿಮಾನಿಗಳು ಬೇರೆಯವ್ರ ಅವಶ್ಯಕತೆ ನಮಗಿಲ್ಲ, ನಾವು ಮಾತ್ರ ಕನ್ನಡ ಸಿನಿಮಾನ ದರ್ಶನ್ ಅವರ ಸಿನಿಮಾ ನೋಡ್ಬಿಟ್ಟು ನಾವು ಹಿಟ್ ಮಾಡ್ಕೊಬಿಡ್ತೀವಿ ಅನ್ನೋ ಥರ ಮಾತಾಡ್ತಿದ್ದಾರೆ ಕೆಲವರು ಅಂತೂ ದರ್ಶನ್ ಅವರು ಮತ್ತು ಸುದೀಪ್ ಅವರು ಒಂದಾಗಲೇಬಾರ್ದು ಅಂತ ಪಣ ತೊಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಅವರಾಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡು ಒಬ್ರ ಬಗ್ಗೆ ಒಬ್ರು ಕೆಡ್ದಾಗ ಮಾತಾಡಿಲ್ಲ. ಇಲ್ಲಿವರೆಗೂ ಒಂದೇ ಒಂದು ಮಾತು ಕೆಡ್ದಾಗ ಮಾತಾಡಿಲ್ಲ. ಆದರೆ ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರು ಪ್ರತಿಯೊಂದು ಟ್ವೀಟಲ್ಲೂ ಪ್ರತಿಯೊಂದು ಪೋಸ್ಟಲ್ಲೂ ಎಲ್ಲೋ ಕೆಲವರು ಬೆರಳೆಣಿಕೆಯಷ್ಟು ಜನ ಒಳ್ಳೇದು ಮಾತಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಇನ್ನು ಮಿಕ್ತವರೆಲ್ಲ ಮಾಡೋದೇ ಟ್ರೋಲ್ ಮಾಡ್ಕೊಂಡು ಕೆಟ್ಟದಾಗ ಎಡಿಟ್ಗಳನ್ನ ಮಾಡ್ಕೊಂಡು ಯಾರಿಗಿಲ್ಲ ಅಭಿಮಾನಿಗಳು. ದರ್ಶನ್ ಅವ್ರು ಇಲ್ಲ ಅಂತಂದ್ರೆ ಇಂಡಸ್ಟ್ರಿನೇ ಇಲ್ಲ ಅನ್ನೋ ಥರಕ್ಕೆ ಮಾತಾಡ್ತಿದ್ರು. ಆದರೆ ಸಣ್ಣ ಸಣ್ಣ ಸಿನಿಮಾಗಳು ಸೂ ಫ್ರಮ್ ಸೋ ಅಂತ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ, ಸಣ್ಣ ಸಿನಿಮಾಗಳು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳಲ್ಲ. ಗಣೇಶ್ ಅವ್ರು ಸಣ್ಣ ಸ್ಟಾರ್ ಅಂತಲ್ಲ, ಆದರೂ ಅವ್ರ ಸಿನಿಮಾಗಳು ಓಡ್ತಿರಲಿಲ್ಲ. ಆದರೂ ಆ ಸಿನಿಮಾ ಸೂಪರ್ ಹಿಟ್ ಆಯಿತು. ಸೂ ಫ್ರಮ್ ಸೋ ಅಂತೂ ಸೂಪರ್ ಹಿಟ್ ಅಂದರೆ ಸೂಪರ್ ಹಿಟ್ ಆಗೋಯ್ತು. ಕಾಟ್ಯಾರಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡ್ತು, ಮ್ಯಾಕ್ಸ್ ಸಿನಿಮಾಗಿಂತ ಜಾಸ್ತಿ ಕಲೆಕ್ಷನ್ ಮಾಡ್ತದು. ಇಷ್ಟೆಲ್ಲ ಇರುವಾಗ ನೀವು ಯಾವ ರೀತಿ ದರ್ಶನ್ ಅವ್ರು ಇಲ್ಲ ಅಂತಂದ್ರೆ ಇಂಡಸ್ಟ್ರಿ ನಡೆಯಲ್ಲ ಅಂತ ಯಾವ ಥರ ಅನ್ಕೊಂತೀರ, ಅಥವಾ ಸುದೀಪ್ ಸರ್ ಇಲ್ಲ ಅಂದರೆ ಇಂಡಸ್ಟ್ರಿ ಇಲ್ಲ ಅಂತ ಯಾವ ಥರ ನಡ್ಕೊಂತೀರ? ಅಂತ ರಾಜ್ಕುಮಾರ್ ಅವರು ಇದ್ದು ಬಿಟ್ಟೋದಂಥ ಕನ್ನಡ ಇಂಡಸ್ಟ್ರಿ, ಅಂದರೆ ರಾಜ್ಕುಮಾರ್ ಅವ್ರು ಇಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿನೇ ಇಲ್ಲ ಅನ್ನೋ ಥರಕ್ಕಿತ್ತು. ಅವರೇ ಹೋದ್ಮೇಲೆ ಕನ್ನಡ ಇಂಡಸ್ಟ್ರಿ ಇದ್ದು ನಿಂತು ಬೆಳೆದು ಇಲ್ಲಿವರೆಗೂ ಬಂದು ನಿಂತಿದೆ. ಹಂಗಿದ್ಮೇಲೆ ಯಾರಿಲ್ಲ ಅವ್ರು ನಡೆಯುತ್ತೆ ಇಂಡಸ್ಟ್ರಿ. ಯಾರಿಂದನೂ ಇಂಡಸ್ಟ್ರಿ ಅಲ್ಲ, ಯಾರಿಗೋಸ್ಕರನೂ ಇಂಡಸ್ಟ್ರಿ ಅಲ್ಲ. ಇಂಡಸ್ಟ್ರಿ ಇರೋದೇ ಪ್ರತಿಯೊಬ್ಬರಿಗೂ ಇರುತ್ತೆ. ಇಂಡಸ್ಟ್ರಿ ಕನ್ನಡದ ಪ್ರೇಕ್ಷಕರು ಇರೋವರೆಗೂ ಕನ್ನಡ ಇಂಡಸ್ಟ್ರಿ ಇದ್ದೇ ಇರುತ್ತೆ. ಇದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ. ಸಿನಿಮಾಗಳು ಚೆನ್ನಾಗಿರ್ಬೇಕು, ಕತೆ ಚೆನ್ನಾಗಿರ್ಬೇಕು, ಒಳ್ಳೆ ನಟನೆ ಇರಬೇಕು, ಒಳ್ಳೆ ಡೈರೆಕ್ಷನ್ ಇರಬೇಕು. ಆವಾಗ ಯಾವ ಹೊಸಬ್ರು ಬಂದರೂ ಸಪೋರ್ಟ್ ಮಾಡ್ತಾರೆ, ಏನೇ ಆದರೂ ಸಪೋರ್ಟ್ ಮಾಡ್ತಾರೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಈಗಲೂ ಈ ಸಿಚುವೇಶನಲ್ಲಿ ಅವ್ರು ಮಾಡಬೇಕಾಗಿರೋದೇನು? ಈ ಸಿಚುವೇಶನಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಏನು ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಬರೀ ಮಾಡ್ತಿರೋದೇ ಕೆಟ್ಟ ಕೆಲಸಗಳು. ಕೆಲವರು ಏನು ಮಾಡ್ತಿದ್ದಾರೆ? ಸುದೀಪ್ ಸರ್ ಬಗ್ಗೆ ಕೆಟ್ಟ ಪೋಸ್ಟ್ ಹಾಕೋದು, ಪುನೀತ್ ರಾಜ್ಕುಮಾರ್ ತೀವ್ರವಾಗಿದ್ದಾರೆ ಅವ್ರ ಬಗ್ಗೆ ಕೆಟ್ಟದಾಗ ಹಾಕೋದು. ಅವ್ರ ಅಭಿಮಾನಿಗಳೇನು ಕಮ್ಮಿ ಅಲ್ಲ, ಅವರು ಆಗ್ತಿದ್ದಾರೆ. ಆದರೆ ಈ ಸಿಚುವೇಶನಲ್ಲಿ ಒಂದು ಜಗಳನ ಶುರು ಮಾಡಲೇಬಾರದು. ಯಾವ ಸಿಚುವೇಶನಲ್ಲಿ ಇದ್ದಾರೆ ದರ್ಶನ್ ಸರ್? ಈ ಸಿಚುವೇಶನಲ್ಲಿ ಏನು ಮಾಡಬೇಕು? ಕೋರ್ಟ್ ಹಾಲಲ್ಲಿ ನಿಂತ್ಕೊಂಡು ನನಗೆ ವಿಷ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ ಅನ್ನೋ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಅಂತಂದರೆ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಮನೋ ಪೂಜೆನೋ ಏನೋ ಮಾಡಿಸ್ಬಿಟ್ಟು ಹಾಕಿ 4 ಜನಕ್ಕೆ ಹೆಲ್ಪ್ ಮಾಡಿ. ಅದೇ ಈ ವಿಚಾರದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ. ಅದನ್ನ ಬಿಟ್ಟು ಬೇರೆ ನಟರುಗಳನ್ನ ಟ್ರೋಲ್ ಮಾಡ್ಕೊಂಡು ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನ ಮಾಡ್ಕೊಂಡು ಏನು ಸಾಧಿಸ್ಬೇಕು ಅನ್ಕೊಂಡಿರೋ ದರ್ಶನ್ ಅವರ ಅಭಿಮಾನಿಗಳು ನನಗೆ ಅರ್ಥ ಆಗ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ಸತ್ತೋಗಿದ್ರ ಬಗ್ಗೆ ವಿಡಿಯೋ ಹಾಕ್ತೀರಾ? ಎಲ್ಲರೂ ಇಲ್ಲೇ ಗೂಟ ಹೊಡ್ಕೊಂಡಿರ್ತಾರ? ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕು. ನಾನು ಹೋಗ್ಬೇಕು, ದರ್ಶನ್ ಅವರು ಹೋಗ್ಬೇಕು, ಸುದೀಪ್ ಅವರು ಹೋಗಿ, ಎಲ್ಲರಿಗೂ ಒಂದು ಟೈಮ್ ಇದೆ. ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತಾರಲ್ಲ, ಹಂಗೆ ಎಲ್ಲರೂ ಸಾಯಲೇಬೇಕು. ಸತ್ತಿರೋರ ಬಗ್ಗೆ ಟ್ರೋಲ್ ಮಾಡೋದು ಯಾಕೆ? ತಪ್ಪಲ್ವಾ ಅದು? ಹಂಗೆ ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಇವಾಗ ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗ ಟ್ರೋಲ್ ಮಾಡೋದು ಅದು ತಪ್ಪು. ಅದನ್ನು ಮಾಡಬಾರ್ದು. ಯಾಕೆ ಮಾಡಬೇಕು? ಅವ್ರಿರೋ ಕಷ್ಟ ಸಿಚುವೇಶನಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ದರ್ಶನ್ ಅವರಿಗೆ ಟ್ರೋಲ್ ಮಾಡ್ಬೇಕಾ? ಅದರಲ್ಲಿ ಏನು ಸುಖ ಸಿಗುತ್ತೆ ಅದರಲ್ಲಿ? ನನಗಂತೂ ಅರ್ಥ ಆಗಲಿಲ್ಲ. ಅದು ಒಂದು ಸೈಡಿಗೆ ಬಿಟ್ಟರೆ, ದರ್ಶನ್ ಅವರ ಅಭಿಮಾನಿಗಳು ಈ ಸಿಚುವೇಶನಲ್ಲಿ ನೀವು ಮಾಡಬೇಕಾಗಿರೋದು ಅಷ್ಟೇ, ದರ್ಶನ್ ಅವರಿಗೆ ಒಳ್ಳೇದಾಗಲಿ ಅಂತ ಪ್ರೇಯರ್ ಮಾಡಬೇಕು.
ಪೂಜೆ ಆದರೆ ಪೂಜೆ ಮಾಡಿಸ್ಬೇಕು, ಅವ್ರ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡಬೇಕು. ದರ್ಶನ್ ಅವ್ರನ್ನ ಹೊಗಳೋದಕ್ಕೋಸ್ಕರ ಇನ್ನೊಬ್ರನ್ನ ತುಳಿಬೇಕು, ಇನ್ನೊಬ್ರ ಬಗ್ಗೆ ಕೆಟ್ಟ ಮಾತಾಡಬೇಕು ಅನ್ನುವಂಥ ಮಾನದಂಡಗಳು ಯಾವೂ ಇಲ್ಲ. ನಿಮಗೆ ದರ್ಶನ್ ಅವ್ರ ಮೇಲೆ ತುಂಬಾ ಅಭಿಮಾನ ಇದ್ರೆ ದರ್ಶನ್ ಅವ್ರನ್ನ ದರ್ಶನ್ ಅವ್ರ ಹೆಸರು ಮೇಲ್ ಬರೋ ಥರ ನಡ್ಕೊಳ್ಳಿ. ಅದ್ಬಿಟ್ಟು ದರ್ಶನ್ ಅವ್ರ ಬಗ್ಗೆ ಹೊಗಳೋದಕ್ಕೋಸ್ಕರ ಇನ್ನೊಬ್ರ ಬಗ್ಗೆ ಕೆಟ್ಟದ ಮಾತಾಡೋದು, ದರ್ಶನ್ ಅವ್ರನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಟ್ರೋಲ್ ಮಾಡೋದು, ಕೆಟ್ಟದಾಗ ಪೋಸ್ಟ್ಗಳನ್ನ ಹಾಕೋದು, ದರ್ಶನ್ ಅವ್ರು ಒಬ್ಬರೇ ಕನ್ನಡ ಇಂಡಸ್ಟ್ರಿ ಅನ್ನೋ ಥರಕ್ಕೆ ಮಾತಾಡೋದು. ಯಾವ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ. ಯಶ್ ಅವರು ಕನ್ನಡ ಇಂಡಸ್ಟ್ರಿ ಇದು ಮಾಡ್ತಾರೆ ಅದು ಇದು ಅಂತ ಹೇಳ್ತಾ ಇರ್ತೀರ. ಅವ್ರು ಮಾಡ್ತಿರೋದೇ 3 ವರ್ಷಕ್ಕೊಂದ್ಸರಿನೋ 4 ವರ್ಷಕ್ಕೊಂದ್ಸರಿನೋ ಒಂದು ಸಿನಿಮಾ ಮಾಡ್ತಾರೆ. ಅವ್ರು ಮಾಡೋ ಸಿನಿಮಾಕ್ಕೋಸ್ಕರ ಕಾಯ್ಕೊಂಡು ಥಿಯೇಟ್ರ್ ಓನರ್ಗಳು 4 ವರ್ಷದಿಂದ ಥಿಯೇಟ್ರ್ ಖಾಲಿ ಬಿಡ್ಕೊಂಡಿರಕ್ಕಾಗುತ್ತಾ? ಎಷ್ಟಾರು ಮಾಡಲಿ, ಅದು 1000 ಕೋಟಿ ಮಾಡಲಿ, ಅದು ಒಬ್ಬನಿಗೆ ಬರಲ್ಲ. ಅವ್ರು 4 ವರ್ಷ ಥಿಯೇಟ್ರ್ ಖಾಲಿ ಇಟ್ಕೊಂಡು ಇವರು 4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರೆ, 4 ವರ್ಷಕ್ಕೂ 5 ವರ್ಷಕ್ಕೂ ಒಂದು ಸಿನಿಮಾ ಮಾಡಿದ್ರೆ ಅದು ಯಾವ ರೀತಿ ಕನ್ನಡ ಇಂಡಸ್ಟ್ರಿ ಅವ್ರು ಕನ್ನಡ ಇಂಡಸ್ಟ್ರಿಯಿಂದ ಅವರಿಂದ ಕನ್ನಡ ಇಂಡಸ್ಟ್ರಿ ಅದಾಯ್ತು ಇದಾಯ್ತು ಅಂತ ಹೇಳ್ತಾರಲ್ಲ, ಹೆಂಗ್ ಸಾಧ್ಯ ಅದೆಲ್ಲ? ಸಿನಿಮಾ ರಿಲೀಸ್ ಮಾಡಿದ್ರೆ ತಾನೇ ಇಂಡಸ್ಟ್ರಿ ಉಳಿಸೋದು, ಅದರಿಂದ ಥಿಯೇಟ್ರ್ ಓನರ್ಗಳಿಗೆ ದುಡ್ಡು ಬರೋದು ಎಲ್ಲ ಆಗೋದು. ಏನೂ ಇಲ್ದಲೆ ನಾವು ಕನ್ನಡ ಇಂಡಸ್ಟ್ರಿ ನಮ್ಮಿಂದನೇ ನಮ್ಮ ಹೀರೋಯಿಂದನೇ ಅಂತೆಲ್ಲ ಈ ಏನಂತಾರೆ ಈ ಬಿಲ್ಡಪ್ಗಳೆಲ್ಲ ಕಟ್ಟಾಕ್ಬಿಡಿ. ಅದು ಇನ್ನು ಪ್ರಯೋಜನಕ್ಕೆ ಬರಲ್ಲ. ಅದು ಎಲ್ಲರೂ ಒಂದಾಗಿದ್ರೆ ಚಂದ. ಎಲ್ಲ ನಟರುಗಳು ಒಂದಾಗಿದ್ದಾರೆ, ಆದರೆ ಅವ್ರ ಅಭಿಮಾನಿಗಳು ಅಂತ ಹೇಳಿಸ್ಕೊಂಡವರು ಅವ್ರು ಇಷ್ಟಪಡೋ ನಟನ್ನ ಹೈಲೈಟ್ ಮಾಡೋದಕ್ಕೋಸ್ಕರ ಬೇರೆಯವ್ರನ್ನ ತುಣಿಯೋ ಥರ ಬೇರೆಯವ್ರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡ್ಕೊಂಡು ತುಂಬ ನಡೀತಿದ್ದಾವೆ. ಇದು ಯಾರು ಇದಕ್ಕೆ ಸಹಮತ ಕೊಡ್ತಿರೋ ಅಥವಾ ಕಮೆಂಟಲ್ಲಿ ಬೈತಿರೋ ನನಗೆ ಗೊತ್ತಿಲ್ಲ. ಆದರೆ ನಡೀತಿರೋದೇ ಇದು. ತುಂಬ ಬೇಜಾರಾಗುತ್ತೆ. ದರ್ಶನ್ ಅವ್ರು ಈ ಸಿಚುವೇಶನ್ಗಳಿದ್ದಾರೆ, ಅವ್ರನ್ನೂ ಟ್ರೋಲ್ ಮಾಡ್ತಾರೆ. ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರು ಈಗಿರೋ ಸಿಚುವೇಶನ್ನ ಮರೆತು ಬೇರೆಯವ್ರ ಬಗ್ಗೆ ಕೆಟ್ಟ ಪೋಸ್ಟ್ ಹಾಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಯಾವ ರೀತಿ ಇದು? ಒಬ್ಬ ಮನುಷ್ಯ ಯಾವ ಥರ ಯಾವ ಮಟ್ಟಕ್ಕಿದ್ದು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಇವಾಗ, ಅದರಿಂದ ನೋಡಿ ಕಲಿಬೇಕಾಗಿರೋದೇನು ಅದನ್ನು ಯಾರೂ ನೋಡ್ತಾ ಇಲ್ಲ. ಅದನ್ನು ಯಾವ ಥರ ಇದ್ರು ಯಾವ ಥರ ಆಗಬಾರ್ದು ಅನ್ನೋದಕ್ಕೆ ದರ್ಶನ್ ಸರ್ ದೊಡ್ಡ ಉದಾಹರಣೆ. ಒಂದು ದೊಡ್ಡ ಸ್ಥಾನಕ್ಕೆ ಹೋದ್ಮೇಲೆ ಆ ಮನುಷ್ಯ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದು ನನಗೆ ದರ್ಶನ್ ಸರ್ನ ನೋಡಿದ್ಮೇಲೆ ತುಂಬಾ ಫೀಲ್ ಆಗಿದ್ದು ಅಂದ್ರೆ ಅದೇ. ನೀನು ಏನೇ ಹೆಸರು ಮಾಡಿರೋ ಏನೇ ಮಾಡಿರೋ ತಪ್ಪು ದಾರಿ ಹಿಡಿದ್ರೆ, ದುರಹಂಕಾರ ಮಾಡಿದ್ರೆ, ಅಥವಾ ಒಂದು ಅಹಂ ಅನ್ನೋದು ತಲೆಗೆ ನಾನು ಹೊತ್ತುಬಿಟ್ರೆ ಒಬ್ಬ ಮನುಷ್ಯ ಯಾವ ಥರ ಆಗ್ತಾನೆ, ಯಾವ ಥರ ಆಗಬಾರ್ದು, ಯಾವ ಥರ ಆಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ನನಗೆ ದರ್ಶನ್ ಸರ್. ಅವರಷ್ಟು ಒಳ್ಳೆಯವರಿಲ್ಲ, ಅವರಷ್ಟು ಬೆಳೆದವರಿಲ್ಲ, ಅವರಷ್ಟು ಈ ಥರ ಆದವರಿಲ್ಲ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.